ಓಕೆ. ಆ್ಯಂಡ್ ಉಪಾಧ್ಯಕ್ಷ ರಿಲೀಸ್ಗೆ ರೆಡಿ ಆಗಿದೆ ಸರ್, ಜನವರಿ 26ನೇ ತಾರೀಕು. ಚಿಕ್ಕಣ್ಣ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇರೋದು ಬಹಳಷ್ಟು ಜನಕ್ಕೆ ಒಂದು ಖುಷಿ ಕೊಡುವಂಥ ವಿಷಯ. ಸೊ ಚಿಕ್ಕಣ್ಣ ಅವರು ಹೀರೋ ಈ ಮೂವಿಗೆ ಲೀಡ್ ಅಂತ ಹೇಳಿದ ತಕ್ಷಣ ಸೊ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಆ್ಯಂಡ್ ಚಿಕ್ಕಣ್ಣ ಅವರು ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ನಿಮ್ಮ ಒಂದು ಉತ್ತರ ಏನಿತ್ತು ಸರ್? ಅಂದರೆ ಇದು ಹೆಬ್ಬುಲಿ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ದು, ಒಂದು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಲಾಕ್ಡೌನ್ ಟೈಮಲ್ಲಿ ಫೈನಲ್ ಮಾಡಿ ನಾವೊಂದು ಕತೆ ಲಾಕ್ ಮಾಡಿದ್ವಿ. ಅದಾದಮೇಲೆ ಶುರು ಮಾಡ್ಬೇಕಾದ್ರೆ ನಾನು ಹೇಳಿದೆ, ನೋಡಪ್ಪಾಜಿ ಏನೇ ಇದ್ರು ನಂದು ನಿಂದು ಫ್ರೆಂಡ್ಶಿಪ್ ಏನೇ ಇದ್ರು, ಸಿನಿಮಾ ಅಂತ ಬಂದಾಗ ನನಗೆ ಅದೊಂದು ಬಿಸ್ನೆಸ್, ನಿನಗೆ ಪ್ರೊಫೆಷನ್. ಯಾವುದೇ ಕಾರಣಕ್ಕೂ ಆ್ಯಕ್ಷನ್ನು ಮತ್ತೊಂದು ಇನ್ನೊಂದು ಕಮರ್ಷಿಯಲ್ ಎಲಿಮೆಂಟ್ಸು ಬೇಡ. ಇದರಲ್ಲಿ ಔಟ್ ಆ್ಯಂಡ್ ಔಟ್ ಫನ್ ಇರೋವಂಥದ್ದು, ಜನ ನಿನ್ನ ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತಾರೆ ಅದನ್ನೇ ನಾವು ಜನಗಳ ಮುಂದೆ ತೊಗೊಂಡೋಗಿಡೋಣ ಅಂತ ಹೇಳಿದೆ. ಕೊನೆಗೆ ಅವರು ಒಪ್ಕೊಂಡ್ರು. ಕೊನೆಗೆ ಉಪಾಧ್ಯಕ್ಷ ಟೈಟ್ಲು ಅಂತ ಫಿಕ್ಸ್ ಮಾಡಿದ್ವಿ. ಎಲ್ಲ ಚೆನ್ನಾಗಾಯಿತು. ಫೈನಲಿ ನಾನು ಇಲ್ಲಿವರೆಗೂ 4 ಸಲ ಸಿನಿಮಾ ನೋಡಿದ್ದೀನಿ. 4 ಸಲಿನೂ ನನಗೆಲ್ಲೂ ಬೋರ್ ಆಗಲಿಲ್ಲ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. ಏನಕ್ಕೆ ಅಷ್ಟು ಸಲ ನೋಡಿದೆ ಅಂದರೆ, ದೊಡ್ಡ ಸಿನಿಮಾಗಳು ನೀವು ಹೆಬ್ಬುಲಿ ನೋಡಿದ್ರ ಅಂತ ಕೇಳಿದ್ರೆ ನಾನು ನೋಡಿಲ್ಲ, ರಾಬರ್ಟು ನೋಡಿಲ್ಲ, ಮದಗಜನೂ ನೋಡಿಲ್ಲ, ಇದೇ ನೋಡಿರೋದು. ಯಾಕೆಂದರೆ ಒಂದು ನೀವು ಸಕ್ಸಸ್ಫುಲ್ ಕಮಿಡಿಯನ್ನ ಕರ್ಕೊಂಬಂದು ಇಲ್ಲಿ ಹೀರೋ ಮಾಡೋಕ್ಕೆ ಹೊಟ್ಟಿದ್ದೀವಿ, ಜವಾಬ್ದಾರಿ ಹೆಚ್ಚಿದೆ. ಆಮೇಲೆ ಮುಂಚೆ ಎಲ್ಲ ಚಿಕ್ಕಣ್ಣನ ಹೀರೋ ಮಾಡ್ತಾ ಇದ್ದೀವಿ ಅಂದಾಗ ನನಗೆ ಭಾಳಷ್ಟು ಜನ ಬೈದಿದ್ದೇ ಹೆಚ್ಚು. ಚಿಕ್ಕಣ್ಣನಿಗೂ ಬೈದಿದ್ದಾರೆ, ನಿನ್ಗೆ ಯಾಕೆ ಬೇಕು, ಬ್ಯುಸಿಯಾಗಿದೆಯಾ ಅದು ಇದು ಅಂತ. ಸೊ ಹಂಗಿರ್ಬೇಕಾದ್ರೆ ನಾವು ಎಲ್ಲರ ವಿರೋಧ ಕಟ್ಕೊಂಡು ನಾವು ಮಾಡಿರೋವಂಥದ್ದು. ಒಂದು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಯಾರೂ ಹೀರೋ ಅನ್ನೋರಿಲ್ಲ, ಕಥೆನೇ ಹೀರೋ. ಯಾರನ್ನಾದ್ರೂ ಒಂದು ಸಿನಿಮಾ ಇವತ್ತು ಗೆದ್ದಿದೆ ಅಂದರೆ ಕತೆಗೋಸ್ಕರ ಗೆದ್ದಿದೆ. ಒಬ್ಬ ಹೀರೋ ಒಂದು ಫೇಸ್ಗೋಸ್ಕರ ಸಿನಿಮಾ ಗೆದ್ದಿರೋದು ನನಗೊಂದು ತೋರಿಸ್ಬಿಡಿ ನೀವು. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ಕಥೆನೇ ಹೀರೋ ಆಗಿರ್ತದೆ. ಆ ಕತೆಗೆ ಜೀವ ತುಂಬುವಂಥ ವ್ಯಕ್ತಿ ಒಬ್ಬ ಬರ್ತಾರೆ, ಅವ್ರನ್ನ ನಾವು ಹೀರೋ ಅಂತ ನಾಮಕಾವಸ್ಥೆಗೆ ಹೇಳ್ತೀವಿ. ಸೊ ಈ ಸಿನಿಮಾದಲ್ಲಿ ಚಿಕ್ಕಣ್ಣವ್ರಿಗೆ ಹೀರೋಯಿಸಮ್ ಮತ್ತೊಂದು ಇನ್ನೊಂದು ಏನೂ ಇರಲ್ಲ. ಕಥೆನೇ ಹೀರೋ. ಕತೆ ಏನು ಡಿಮ್ಯಾಂಡ್ ಮಾಡಿದೆ ಅದನ್ನು ಚಿಕ್ಕಣ್ಣ ಮಾಡಿದ್ದಾರೆ.